ಅಕ್ಷರಸಂತ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಪ್ಪ ಅವರು ನಿನ್ನೆ ನಮ್ಮ ಕುಡ್ಲ ವಾಹಿನಿಗೆ ಭೇಟಿಯನ್ನ ನೀಡಿದರು. ಈ ಹಿನ್ನೆಲೆ ಅಕ್ಷರ ಸಂತರನ್ನ ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕರಾದ ಲೀಲಕ್ಷ ಬಿ ಕರ್ಕೆರ ಅವರು ಶಾಲು ಹೊದಿಸಿ ಸನ್ಮಾನವನ್ನ ಮಾಡಿದರು. ಇದೇ ವೇಳೆ ನಮ್ಮ ಕುಡ್ಲ ವಾಹಿನಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಹರೇಕಳ ಹಾಜಪ್ಪರಿಗೆ ಅಭಿನಂದಿಸಿದರು. ಇನ್ನು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇದ್ದುಕೊಂಡು ತನ್ನ ಊರಿನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಮಹಾನ್ ಉದ್ದೇಶವನ್ನ ಇಟ್ಟುಕೊಂಡು ಕಿತ್ತಳೆ ಹಣ್ಣುಗಳನ್ನ ಬೀದಿಯಲ್ಲಿ ಮಾರಿ ಅದರಿಂದ ಬಂದಂತಹ ಹಣವನ್ನ ತನ್ನ ಶಾಲೆಗೆ ವಿನಿಯೋಗಿಸಿದ ಹೆಗ್ಗಳಿಕೆ ಹಾಜಬ್ಬರದು. ಅಸಾಮಾನ್ಯ ಸಾಧನೆ ಮಾಡಿರುವಂತಹ ನಾಡಿನ ಅಕ್ಷರ ಸಂತ ಹರೇಕಳ ಹಾಜಬ್ಬರು ದೇಶದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಗೌರವವನ್ನ 44ನೇ ಗಣವೆತ್ತಂತಹ ರಾಷ್ಟ್ರಪತಿಗಳಿಂದ ಸ್ವೀಕರಿಸಿದ್ದು ನಮ್ಮ ತುಳುನಾಡಿನ ಕೀರ್ತಿಯನ್ನ ಆಕಾಶದ ಎತ್ತರಕ್ಕೆ ಚಿಮ್ಮುವಂತೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಗುರುವಪ್ಪ NT ಬಾಳೆಪುಣಿ ಕೂಡ ಪಾಲ್ಗೊಂಡಿದ್ದರು. ನೀಡುವಂತಹ ಒಂದು ಅಭಿನಂದನೆ ಹಾಗಾಗಿ ನಮ್ಮ ಕುಡ್ಲ ವಾಹಿನಿಯಿಂದ ಪ್ರೀತಿಯ ಅಭಿನಂದನೆಗಳು, ಜೊತೆಗೆ ಪ್ರೀತಿಪೂರ್ವಕವಾಗಿರುವಂತಹ ಗೌರವ ಅಭಿಮಾನದ ನಮನ ಸ್ವತಃ ಹರೇಕಳ ಹಾಜಪ್ಪ ಅವರೇ ಗುರುವಪ್ಪ NT ಬಾಳೆಪುಣಿ ಇವರಿಗೆ ಗೌರವವನ್ನ ಸಮರ್ಪಿಸ್ತಾ ಇದ್ದಾರೆ. ಓಕೆ, ಇದು ಗುರುವಪ್ಪ NT ಬಾಳೆಪುಣಿ ಅವರು ಹಿರಿಯ ಪತ್ರಕರ್ತರು, ಹೊಸ ದಿಗಂತ ಪತ್ರಿಕೆಯ ಮುಖ್ಯ ವರದಿಗಾರರು, ಪದ್ಮಶ್ರೀ ಪುರಸ್ಕೃತರು ಹರೇಕಳ ಹಾಜಪ್ಪ ಅವರು ಇದೀಗ ದೇಶದಾದ್ಯಂತ ಹೆಸರು ಮಾಡ್ತಾ ಇದ್ದಾರೆ ಅಂತ ಬಂದಾಗ ಇವರ ಬಗ್ಗೆ ಪ್ರಾಮಾಣಿಕವಾಗಿರುವಂತಹ ಅದ್ಭುತವಾಗಿರುವಂತಹ ವರದಿಯನ್ನ ಬಿತ್ತರಿಸಿದಂತಹ ವ್ಯಕ್ತಿ ಶ್ರೀಯುತ ಗುರುವಪ್ಪ NT ಬಾಳೆಪುಣಿ ಅವರು ನಮ್ಮ ಕುಡ್ಲ ವಾಹಿನಿಗೆ ಬಂದಿದ್ದಾರೆ. ಧನ್ಯವಾದಗಳು.